ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 6 ಆತ್ಮ ಸಂಯಮ ಯೋಗ. ಇದರಿಂದ 9ನೇ ಶ್ಲೋಕವನ್ನು ನಾವು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ನಾವು ಸುಹೃದ್ ಮತ್ತು ಮಿತ್ರರಲ್ಲಿ ಯಾವ ಭೇದ ಇದೆ ಅಂತ ತಿಳ್ಕೊಂಡ್ವಿ. ಒಂದ್ಸರಿ ನೆನಪಿಸ್ಕೊಳ್ಳೋದಕ್ಕೆ ನಾನು ಇನ್ನೊಂದ್ಸರಿ ಹೇಳ್ತೀನಿ. ಸುಹೃದ್ ಅಂತಂದರೆ ಅಲ್ಲಿ ಸಂಬಂಧನೂ ಇರೋದಿಲ್ಲ, ಮತ್ತು ಉಪಕಾರ, ಇನ್ನು ಬೇಕಾದಷ್ಟು ಬಯಕೆಗಳನ್ನು ಏನೂ ಇಟ್ಕೊಳ್ಳದೆ, ಕಾರಣನೇ ಇಲ್ಲದೆ ಸ್ವಭಾವತಃ ಅವರು ಪ್ರೀತಿಸ್ತಾರೆ ಮತ್ತು ಹಿತವನ್ನು ಮಾಡ್ತಾರಲ್ಲ, ಅಂಥವ್ರನ್ನ ಸುಹೃದ್ ಅಂತ ಕರೀತಾರೆ. ಇನ್ನೊಂದು ಪರಸ್ಪರ ಪ್ರೀತಿ ಮಾಡ್ಕೊಳ್ಳೋದು ಮತ್ತು ಒಬ್ಬರು ಇನ್ನೊಬ್ಬರ ಹಿತವನ್ನು ಮಾಡುವಂಥದ್ದನ್ನು ಮಿತ್ರರು ಅಂತ ಕರೆಸ್ಕೊಳ್ತಾರೆ ಅವರು. ಇನ್ನು ಮುಂದೆ ಹರಿ ಮತ್ತು ದ್ವೇಷ್ಯ ಅನ್ನುವಂಥರ ಅಂತರ ಏನು ಅಂತಂದರೆ, ಯಾವುದಾದ್ರೂ ಒಂದು ಕಾರಣವನ್ನು ಇಟ್ಕೊಂಡು ಕೆಟ್ಟದ್ದು ಮಾಡಬೇಕು ಅಂತ ಇಷ್ಟಪಡೋದು ಮತ್ತು ಅದಕ್ಕೋಸ್ಕರ ಪ್ರಯತ್ನ ಮಾಡ್ತಾನಲ್ಲ, ಅವನನ್ನು ವೈರಿ ಅಂತ ಕರೀತಾರೆ. ಇನ್ನೊಂದು ಸ್ವಭಾವದಿಂದನೇ ಅವನಿಗೆ ಕೆಟ್ಟ ಕೆಲಸಗಳ ಆಚರಣೆ ಮಾಡುವ ಕಾರಣದಿಂದ ಅವನು ದ್ವೇಷಕ್ಕೆ ಪಾತ್ರನಾಗ್ತಾನಲ್ಲ, ಅವನನ್ನು ದ್ವೇಷ್ಯ ಅಂತ ಕರೀತಾರೆ ಅನ್ನೋದನ್ನು ತಿಳ್ಕೊಂಡ್ವಿ. ಈಗ ಮುಂದಿನ ಪ್ರಶ್ನೆ ಏನು ಅಂತಂದರೆ, ಮಧ್ಯಸ್ಥ ಮತ್ತು ಉದಾಸೀನ ಇವರಿಬ್ಬರಲ್ಲಿ ಏನು ಭೇದ ಇದೆ ಅಥವಾ ಯಾವ ಒಂದು ವ್ಯತ್ಯಾಸ ಇದೆ ಅಂತಂದ್ಬಿಟ್ಟು ಇಲ್ಲಿ ಪ್ರಶ್ನೆ. ಉತ್ತರ ಏನು ಅಂತಂದರೆ, ಪರಸ್ಪರ ಜಗಳ ಆಡುವಂಥವರಲ್ಲಿ ರಾಜಿ ಮಾಡಿಸ್ತಾರಲ್ಲ, ಆ ರಾಜಿ ಮಾಡೋದಕ್ಕೆ ಪ್ರಯತ್ನ ಮಾಡುವಂಥವ್ರು ಮತ್ತು ಪಕ್ಷಪಾತವನ್ನು ಬಿಟ್ಟು ಇವನಿಗೆ ನಾನು ಸಪೋರ್ಟ್ ಮಾಡಬೇಕು ಅಥವಾ ನಾನೇನೋ ಒಂದು ನ್ಯಾಯ ಮಾಡಬೇಕಾದ್ರೆ ಇವನನ್ನೇ ಗೆಲ್ಲಿಸ್ಬೇಕು ಅಂತೆಲ್ಲ ಅಂದ್ಕೊಳ್ಳೋದಿಲ್ಲ. ಅಲ್ಲಿ ಪಕ್ಷಪಾತವನ್ನು ಬಿಟ್ಟು ಅವರು ಒಳ್ಳೆಯದಕ್ಕೋಸ್ಕರನೇ ನ್ಯಾಯ ಮಾಡ್ತಾರಲ್ಲ, ಅಂಥವರನ್ನು ಮಧ್ಯಸ್ಥ ಅಂತ ಕರೆಯೋದು. ಇಬ್ಬರು ಜಗಳ ಆಡ್ತಾ ಇರ್ತಾರೆ, ಅವರನ್ನು ರಾಜಿ ಮಾಡಬೇಕು, ಸಮಾಧಾನಗೊಳಿಸೋದಕ್ಕೆ ಹೋಗ್ತಾರೆ ನೋಡಿ, ಅದು. ಅಥವಾ ನ್ಯಾಯ ಯಾವ ಕಡೆ ಇದೆಯೋ ಆ ಕಡೆ ಮಾತಾಡೋದು, ಇಬ್ಬರಿಗೂ ಒಳ್ಳೆಯದಾಗಬೇಕು, ಆ ರೀತಿ ಒಂದು ನ್ಯಾಯವನ್ನು ಕೊಡುವಂಥ ಒಂದು ಕೆಲಸವನ್ನು ಮಾಡ್ತಾರಲ್ಲ, ಅಂಥವರನ್ನು ಮಧ್ಯಸ್ಥರು ಅಂತ ಕರೀತಾರೆ. ಇನ್ನೊಂದೇನು ಅಂತಂದರೆ, ಅವ್ರ ಜೊತೆ ಯಾವುದೇ ರೀತಿಯ ಸಂಬಂಧವನ್ನು ಇಟ್ಕೊಳ್ಳದೆ ಇರೋವನನ್ನ, ಈಗ ಅಲ್ಲಿ ಯಾರೋ ಜಗಳ ಆಡ್ತಿರ್ತಾರೆ, ನನಗೇನಾಗಬೇಕು, ಏನಾದರೂ ಮಾಡ್ಕೊಳ್ಳಿ, ಅದಕ್ಕೂ ನನಗೂ ಸಂಬಂಧನೇ ಇಲ್ಲ ಅನ್ನೋ ರೀತಿ ಇರ್ತಾರಲ್ಲ, ಅಂದರೆ ಅಲ್ಲಿ ಆ ಘಟನೆ ಆಗಿರ್ಬೋದು ಅಥವಾ ಜನಗಳ ಜೊತೆ ಯಾವುದೇ ಸಂಬಂಧವನ್ನು ಇಟ್ಕೊಳ್ಳದೆ ಇರುವಂಥವನನ್ನು ಉದಾಸೀನ ಅಂತ ಕರೀತಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಮುಂದಿನ ಪ್ರಶ್ನೆ ಏನು ಅಂತಂದರೆ, ಅಪಿ ಅನ್ನುವಂಥ ಪದವನ್ನು ಉಪಯೋಗ ಮಾಡಿದಾರಲ್ಲ, ಅದು ಅರ್ಥ ಏನು ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಅಪಿ ಅಂತಂದರೆ ಕೂಡ ಅಂತ ಅರ್ಥ. ಅದು ಕೂಡ, ಇದು ಕೂಡ ಅಂತ ಹೇಳ್ತೀವಲ್ವ, ಆ ಕೂಡ ಅನ್ನುವಂಥದ್ದನ್ನು ಇಲ್ಲಿ ಯಾಕೆ ಯೂಸ್ ಮಾಡಿದ್ದಾರೆ ಅಂತ ಪ್ರಶ್ನೆ. ಉತ್ತರ ಏನು ಅಂತಂದರೆ, ಸಹೃದ್, ಮಿತ್ರ, ಉದಾಸೀನ, ಮಧ್ಯಸ್ಥ ಮತ್ತು ಸಾಧು, ಸದಾಚಾರಿ ಇಂಥ ಮನುಷ್ಯರಲ್ಲಿ ಮತ್ತು ತಮ್ಮ ಕುಟುಂಬಿಗಳಲ್ಲಿ ಮನುಷ್ಯನಿಗೆ ಪ್ರೀತಿ ಪ್ರೇಮ ಇರೋದು ಸ್ವಾಭಾವಿಕ ಅಲ್ವಾ. ಈಗ ನೋಡಿ, ಒಳ್ಳೆಯವರು, ಒಂದು ಒಳ್ಳೆ ಕೆಲಸ ಮಾಡುವಂಥವ್ರು, ನಮಗೆ ಹೃದಯಕ್ಕೆ ಹತ್ತಿರವಾಗಿರೋರು, ಮಿತ್ರರು, ಒಳ್ಳೆ ರೀತಿ ನಡ್ಕೊಳ್ಳೋನು ಅಥವಾ ನಮ್ಮ ಕುಟುಂಬದವನು, ಇಂಥವ್ರು ಯಾರಾದರೂ ಇದ್ದರೆ ಅವರಲ್ಲಿ ನಮಗೆ ಪ್ರೀತಿ ಪ್ರೇಮ ಇರೋದೆಲ್ಲ ಸ್ವಾಭಾವಿಕ. ಅದೇ ರೀತಿ ವೈರಿ, ದ್ವೇಷ್ಯ ಮತ್ತು ಪಾಪಿಗಳಲ್ಲಿ ದ್ವೇಷ ಭಾವನೆ ಇರುತ್ತೆ ನಮಗೆ, ಮತ್ತು ತಿರಸ್ಕಾರ ಇರೋದು ಕೂಡ ಸ್ವಾಭಾವಿಕನೇ ಅಲ್ವಾ. ಆದರೆ ವಿವೇಕಶೀಲ ಪುರುಷರಲ್ಲೂ ಕೂಡ ಈ ಜನರ ಕುರಿತು ಸ್ವಾಭಾವಿಕವಾಗಿ ರಾಗದ್ವೇಷದ ಹಾಗೆ ಕಂಡುಬರುತ್ತೆ. ಇಂತಹ ಪರಸ್ಪರ ಅತ್ಯಂತ ವಿರುದ್ಧ ಸ್ವಭಾವದವರಾದಂಥ ಮನುಷ್ಯರ ಬಗ್ಗೆ ರಾಗದ್ವೇಷ ಮತ್ತು ಭೇದ ಬುದ್ಧಿ ಇಲ್ಲದೆ ಇರೋದು ತುಂಬಾ ಕಷ್ಟದ ಮಾತು ಅಲ್ವಾ. ಇದೆಲ್ಲರಿಗೂ ನಮಗೆ ಅನಿಸೋದು. ಆದರೆ ಅವರಲ್ಲೂ ಕೂಡ ಯಾರಿಗೆ ಸಮಭಾವ ಇರುತ್ತೋ ಅವರಿಗೆ ಬೇರೆ ಕಡೆಯಲ್ಲೂ ಕೂಡ ಸಮಭಾವ ಇರೋದ್ರಲ್ಲಿ ಹೇಳೋದು ಏನಿದೆ ಅಂತಂದ್ಬಿಟ್ಟು ಹೇಳೋದಕ್ಕೋಸ್ಕರ ಈ ಭಾವವನ್ನು ತೋರಿಸೋದಕ್ಕಿಲ್ಲಿ ಅಪಿಯ ಪ್ರಯೋಗವನ್ನು ಮಾಡಿದ್ದಾರೆ. ಈಗ ನೋಡಿ, ವಿವೇಕಶೀಲ ಪುರುಷರಲ್ಲೂ ಕೂಡ ರಾಗದ್ವೇಷಗಳು ಇರುತ್ತೆ. ಇಂಥ ಮನುಷ್ಯರನ್ನು ನೋಡಿದಾಗ ಆ ರೀತಿ ರಾಗದ್ವೇಷ ಇಲ್ಲದೆ ಇರುವಂಥದ್ದು ಬಹಳ ಕಷ್ಟ. ಆದರೆ ಯಾರಿಗೆ ಸಮಭಾವ ಅನ್ನೋದಿರುತ್ತೋ ಅಂಥವ್ರು ಇವರಲ್ಲೂ ಕೂಡ ಸಮಭಾವನೆಯನ್ನು ನೋಡಿಬಿಟ್ರು ಅಂತಂದರೆ, ಇನ್ನು ಬೇರೆದ್ರಲ್ಲಿ ಇರಲ್ಲ ಅಂತ ಹೆಂಗೆ ಹೇಳೋದಕ್ಕಾಗತ್ತೆ. ಅವ್ರು ಎಲ್ಲವನ್ನೂ ಕೂಡ ಸಮಭಾವನೆಯಲ್ಲೇ ನೋಡ್ತಾರೆ. ಈಗ ಸಮಭಾವದಲ್ಲಿ ನೋಡೋಕ್ಕಾಗದೇ ಇರುವಂಥ ಒಂದು ಸ್ಥಿತಿ ಅಂತಂದರೆ, ಯಾರು ಕೆಟ್ಟ ಕೆಲಸ ಮಾಡ್ತಾರೋ,
ಯಾರನ್ನು ನೋಡಿದ್ರೆ ನಮಗೆ ದ್ವೇಷ ಭಾವ ಇರುತ್ತೋ ಅಂಥವ್ರನ್ನ ನೋಡಿದಾಗ, ಪಾಪಿಗಳನ್ನ ನೋಡಿದಾಗ ಕೋಪ ಬರೋದು, ರಾಗದ್ವೇಷಗಳು ಬರೋದು ಸಹಜವಾಗಿರುವಂಥದ್ದು. ಅಂಥವ್ರನ್ನು ಸಮಭಾವದಲ್ಲಿ ನೋಡುವಂಥವ್ರು ಇನ್ನೆಲ್ಲ ಕಡೆನೂ ಅವರು ಸಮಭಾವದಲ್ಲಿ ನೋಡ್ತಾರೆ ಅಂತ ಹೇಳೋದಕ್ಕೋಸ್ಕರ ಇಲ್ಲಿ ಆ ಅಪಿ ಅನ್ನುವಂಥ ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ. ಇನ್ನು ಸಮಬುದ್ಧಿ ಇದರ ಅರ್ಥ ಏನು ಅಂತ ಕೇಳ್ತಾ ಇದ್ದಾರೆ. ಎಲ್ಲ ಕಡೆ ಪರಮಾತ್ಮ ಬುದ್ಧಿ ಉಂಟಾಗಿರುವ ಕಾರಣ, ಅಂದರೆ ಅವ್ರಿಗೆ ಎಲ್ಲಿ ನೋಡಿದ್ರೂ ಭಗವಂತನೇ ಕಾಣಿಸೋ ಕಾರಣ, ಅತ್ಯಂತ ವಿಲಕ್ಷಣ ಸ್ವಭಾವ ಇರುವಂತಹ ಇವರು ಮಿತ್ರ, ವೈರಿ, ಸಾಧು, ಪಾಪಿ ಈ ರೀತಿ ಆಚರಣೆ ಮಾಡುವಂಥವ್ರು, ಸ್ವಭಾವ ಇರುವಂಥವ್ರು, ಅಥವಾ ಈ ರೀತಿ ವ್ಯವಹಾರ ಭೇದದ ಪ್ರಭಾವ ಅನ್ನೋದು ಕೂಡ ಯಾರ ಮೇಲೆ ಏನೂ ಬೀಳೋದಿಲ್ವೋ, ಅಥವಾ ಯಾರ ಬುದ್ಧಿಯಲ್ಲಿ ಯಾವುದೇ ಸಮಯದಲ್ಲಿ ಯಾವುದೇ ಪರಿಸ್ಥಿತಿ ಆಗಿರಬಹುದು, ಯಾವುದೇ ಕಾರಣ ಆಗಿದ್ರೂ ಕೂಡ ಭೇದ ಭಾವ ಅನ್ನೋದು ಉಂಟಾಗೋದಿಲ್ವೋ ಅವನನ್ನ ಸಮಬುದ್ಧಿ ಇರೋನು ಅಂತ ಹೇಳ್ತಾರೆ ಅಂತ ತಿಳ್ಕೋಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ತುಂಬ ಕಷ್ಟ ಈ ಒಂದು ಸ್ಥಿತಿ ಬರೋದು, ಆದರೆ ಅದು ಬರಲಿ ಅಂತಂದ್ಬಿಟ್ಟೆ ನಾವು ಭಗವದ್ಗೀತೆಯನ್ನು ಮತ್ತು ಧರ್ಮಗ್ರಂಥಗಳನ್ನೆಲ್ಲ ಓದ್ತಾ ಇರೋದು, ಸತ್ಸಂಗದಲ್ಲಿ ಭಾಗಿಯಾಗ್ತಾ ಇರೋದು. ಸಮಬುದ್ಧಿ ಅಂದರೆ ಅರ್ಥ ಏನು? ಎಲ್ಲ ಕಡೆ ಅವರಿಗೆ ಪರಮಾತ್ಮನೇ ಕಾಣಿಸ್ತಾ ಇರೋದ್ರಿಂದ ವೈರಿಯಲ್ಲೂ ಪರಮಾತ್ಮನನ್ನು ಕಾಣ್ತಾ ಇದ್ದಾರೆ, ಒಬ್ಬ ಮಿತ್ರನಲ್ಲೂ ಅವರು ಪರಮಾತ್ಮನನ್ನೇ ಕಾಣ್ತಾ ಇದ್ದಾರೆ, ಈ ಘಟನೆಯಲ್ಲೂ ಪರಮಾತ್ಮನನ್ನು ಕಾಣ್ತಾ ಇದ್ದಾರೆ, ವಿರುದ್ಧವಾಗಿ ನಡೀತಾ ಇದ್ರೆ ಆ ಘಟನೆಯಲ್ಲೂ ಪರಮಾತ್ಮನನ್ನೇ ಕಾಣ್ತಾ ಇದ್ದಾರೆ. ಅದಕ್ಕೆ ಆ ಘಟನೆಗಳು, ಆ ಭಾವನೆಗಳು, ಆ ಯಾವುದೂ ಕೂಡ ಅವ್ರ ಮೇಲೆ ಆ ಪ್ರಭಾವವನ್ನು ಬೀಳೋದೇ ಇಲ್ಲ. ಯಾರ ಬುದ್ಧಿಯಲ್ಲಿ ಯಾವ ಸಮಯದಲ್ಲೇ ಆಗಿರಲಿ, ಯಾವ ಪರಿಸ್ಥಿತಿ ಆಗಿರಲಿ, ಯಾವ ಕಾರಣ ಆಗಿರಲಿ, ಭೇದ ಅನ್ನುವಂಥ ಭಾವನೆ ಉಂಟಾಗೋದಿಲ್ವೋ ಅವನನ್ನ ಸಮಬುದ್ಧಿಯವನು ಅಂತ ತಿಳ್ಕೋಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.